ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ಲ? ಹಲಸಿನ ಹಣ್ಣಿನ ಸೀಸನ್ ಬೇರೆ. ಸೊ ಇವತ್ತು ನಾವು ಹಲಸಿನ ಹಣ್ಣಿನ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂದರೆ ಪಡ್ಡುವನ್ನು ಯಾವ ಥರ ಮಾಡೋದು ಅಂತ ನೋಡುವ. ಚೆನ್ನಾಗಿ ಹಣ್ಣಾದ ಹಣ್ಣಿನಿಂದ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? 15-20 ಸೋಳೆ ಹಲಸಿನ ಹಣ್ಣನ್ನು ಬೀಜ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಅರ್ಧ ಬೌಲ್ನಷ್ಟು ಬೆಲ್ಲ, 1 ಬೌಲ್ ತೆಂಗಿನ ತುರಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳುವ, ಸಣ್ಣ ಆಗಲಿ. ನಂತರ ಅದಕ್ಕೆ 1 ಗ್ಲಾಸ್ನಷ್ಟು ನೆನೆಸಿಟ್ಟ ನೀರು ಬಸಿದ ಅಕ್ಕಿಯನ್ನು ಆ್ಯಡ್ ಮಾಡಿಕೊಂಡು ಅರ್ಧ ಬೌಲ್ನಷ್ಟು ಅವಲಕ್ಕಿಯನ್ನು ಸಹ ಹಾಕ್ಕೊಳ್ಳುವ. ನಂತರ ಇದನ್ನು ನುಣ್ಣಗೆ ಪುನೊಮ್ಮೆ ರುಬ್ಬಿಕೊಳ್ಳೋದು. ಹಲಸಿನ ಹಣ್ಣು ಸ್ವಲ್ಪ ನೀರಾಗಿರುವುದರಿಂದ ನೀರು ಹಾಕುವ ಅವಶ್ಯಕತೆ ಇಲ್ಲ, ಬೇಕು ಅಂತ ಅನಿಸಿದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ರುಬ್ಬಿದ ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿಯನ್ನು ರಿನ್ಸ್ ಮಾಡಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಕನ್ಸಿಸ್ಟೆನ್ಸಿ. ಹಲಸಿನ ಹಣ್ಣಿನ ಹೊಸ ರುಚಿಕರವಾದ ರೆಸಿಪಿ ಇದು. ಬಿಸಿಯಾದ ಪಡ್ಡು ಪ್ಯಾನಿಗೆ ತುಪ್ಪವನ್ನು ಹಾಕಿಕೊಂಡು, ತುಪ್ಪ ಬೇಡ ಹೇಳುವವರು ಎಣ್ಣೆಯನ್ನು ಹಾಕ್ಕೊಳ್ಬಹುದು ಸ್ನೇಹಿತರೆ, ಆದರೆ ತುಪ್ಪ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಒಂದೊಂದಾಗಿ ಪಡ್ಡು ಪ್ಯಾನಿಗೆ ಏನು ಅದರಲ್ಲಿ ಕಣ್ಣುಗಳಿವೆ ಅದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಬರುವ. ಸುತ್ತದಿಂದ ಆ್ಯಡ್ ಮಾಡಿಕೊಂಡು ನಂತರ ಮಿಡ್ಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮಿಡ್ಲಲ್ಲಿ ಒಮ್ಮೆಲೆ ಹಾಕ್ಕೊಂಡ್ರೆ ಸೀದು ಹೋಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ಕೊನೆಯದಾಗಿ ಅಲ್ಲಿಗೆ ಹಿಟ್ಟನ್ನು ಆ್ಯಡ್ ಮಾಡಿಕೊಳ್ಳುವಂಥದ್ದು. ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳುವ. ಹಲಸಿನ ಹಣ್ಣು ಸಿಹಿ ಇದೆ ಅಂತಾದರೆ ಬೆಲ್ಲ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಇದೆ ಅಂತಾದರೆ ಸ್ವಲ್ಪ ಬೆಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಸ್ನೇಹಿತರೆ. ಎರಡೂ ಬದಿಯು ಬೇಯುವಂತೆ ಒಂದು ಬದಿ ಬೆಂದ ನಂತರ ಇದನ್ನು ತಿರುವಿ ಹಾಕ್ಕೊಳ್ಳುವ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ನೋಡುವಾಗಲೇ ನಿಮಗೆ ಕಾಣಿಸ್ತಾ ಇದೆ ಅಲ್ಲ? ಎಸ್, ಈ ಥರ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಈ ಬದಿಯನ್ನು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಪಡ್ಡು ರುಚಿಕರವಾಗಿ ಸವಿಯಲು ಸಿದ್ಧವಾಗಿದೆ. ಸೊ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.